ಈ ಕಡೆಗೆ ಸೋನಿಯಾ ಗಾಂಧಿ ಅವರು ಪತ್ರಿಕೆಯೊಂದಕ್ಕೆ ಒಂದು ಲೇಖನ ಬರೆದಿದ್ದಾರೆ. ಖಮೇನಿ ಹತ್ಯೆ ಬಗ್ಗೆ ಪ್ರಧಾನಿ ಮೋದಿ ಅವರ ಮೌನ ತಟಸ್ಥವಲ್ಲ, ಬದಲಾಗಿ ಪದಚ್ಯುತಿಯಾಗಿದೆ. ಇದು ಭಾರತದ ವಿದೇಶಾಂಗ ನೀತಿಯ ದಿಕ್ಕು ಮತ್ತು ವಿಶ್ವಾಸಾರ್ಹತೆಯ ಬಗ್ಗೆ ಗಂಭೀರ ಅನುಮಾನ ಹುಟ್ಟುಹಾಕ್ತಾ ಇದೆ ಅಂತ ಅವರು ಟೀಕಿಸಿದ್ದಾರೆ. ಈ ಕಡೆಗೆ ಅಂತಾರಾಷ್ಟ್ರೀಯ ಸುವ್ಯವಸ್ಥೆ ಕುಸಿತದ ಬಗ್ಗೆ ಚರ್ಚೆಗೆ ತಪ್ಪಿಸಿಕೊಳ್ಳದೆ ಮುಕ್ತವಾಗಿ ಅವಕಾಶ ಕೊಡಬೇಕಂತೆಲ್ಲ ಆಗ್ರಹಿಸಿದ್ದಾರೆ ಬಜೆಟ್ ಅಧಿವೇಶನ. ರಾಹುಲ್ ಗಾಂಧಿ ಇದು ಸಾವರ್ನಿಟಿ ಮೇಲೆ ನಾವು ಜೊತೆ ನಿಲ್ಲಬೇಕಾಗಿತ್ತು, ನಾವು ಇರಾನ್ ಜೊತೆ ನಿಲ್ಲಬೇಕು. ಬ್ರಿಟನ್ ಏನು ಮಾಡಿದೆಯೋ ಮುಸ್ಲಿಮರು ಮತ್ತು ಮೈನಾರಿಟಿ ವೋಟ್ಗೆ ಸೇಮ್ ಕಾಂಗ್ರೆಸ್ ಅದೇ ಪೊಸಿಷನ್ ಅಲ್ಲಿ ಇದೆ. ಕಾಂಗ್ರೆಸ್ಗೆ ಭಾರತದ ಒಳಗಡೆ ಇರುವಂತಹ ಏಕೈಕ ಬಹುದೊಡ್ಡ ಕಾಯಕ ಪದೇ 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 ಮುಸ್ಲಿಮರಿಗೆ ನಾವು ನಿಮ್ ಜೊತೆ ಇದೀವಿ ಅಂತ ಪಾಪ ಅವ್ರ ಜೊತೆಲಿ ಇದ್ರೂ ಇವ್ರಿಗೆ ಭಯ, ಯಾಕಂದ್ರೆ ಎಲ್ಲಿ ಬಿಟ್ಟೋಗು ಬಿಡ್ತಾರೋ ಅಂತ ಇವರು. ಯಾಕಂದ್ರೆ ಮುಸ್ಲಿಮರು ಕಾಂಗ್ರೆಸ್ ನಂಬಲ್ಲ, ಅನಿವಾರ್ಯವಾಗಿ ನಂಬುತ್ತಾ ಇದ್ದಾರೆ ಅಷ್ಟೇ. ಈಗ ಅವ್ರು ಬೇರೆ ದಾರಿ ಇಲ್ಲ, ಒಪ್ಕೊಂಡಿದ್ದಾರೆ ಅಷ್ಟೇ, ಆಪ್ಷನ್ ಇಲ್ಲ ಅಂತ. ಹಾಗಾಗಿ ಕಾಂಗ್ರೆಸ್ಗೆ ಅದೊಂದು ರೋಗ. ಅದಕ್ಕೆ ನಾನು ಬ್ರೈನ್ ಡೆಡ್ ತರ ಆಡಬೇಡಿ ಅಂತ ನಾನು ಹೇಳ್ತಾ ಇರೋದು. ಕಾಂಗ್ರೆಸ್ ಪರಿಸ್ಥಿತಿ ಇವತ್ತು ಹೇಗಿದೆ ಅಂದ್ರೆ ಒಂಥರ ಬೀದಿ ಬದಿಯ ಹೋಟೆಲ್ ಇದ್ದಂಗಿದೆ. ಬೆಳಿಗ್ಗೆ 7 ಸ್ಟವ್ ಹಚ್ಚು, ನೀರಿಡು, 4 ತಿಂಡಿ ಮಾಡು, ಮೆನುನ ಹಂಚು, ಖಾಲಿ ಮಾಡು, ನೆಕ್ಸ್ಟ್ ಡೇ ರೆಡಿ ಆಗು. ಹಂಗ ಬೆಳಿಗ್ಗೆ 7 ಯಾವ ಇಶ್ಯೂ ಬರುತ್ತೆ ಅದಕ್ಕೊಂದು ರಿಯಾಕ್ಟ್ ಮಾಡು, ಬಾಗ್ಲಾಕೊಂಡು ಹೋಗು, ಬೆಳಿಗ್ಗೆ ಬಾ, ಮತ್ತೆ ತೆಗೆ ಅಂಗಡಿ, ಯಾವ್ದು ಬರುತ್ತೆ ಇಶ್ಯೂ ನೋಡು. ಒಂದು ಸ್ಟ್ಯಾಂಡರ್ಡ್ ಬೇಕು. ನಾವಿಂದ ಏನ್ ಮಾಡಿದೀವಿ ಅಂತ ಇದೇ ಈಗ ಗೊತ್ತಾಯ್ತು. ಕಾಂಗ್ರೆಸ್ಸಿನ ಸೋನಿಯಾ ಮೇಡಮ್ಗೆ, ಬಿಕಾಸ್ ಶಿ ಇಸ್ ಎ ವುಮನ್, ಐ ಆಮ್ ಆಸ್ಕಿಂಗ್ ದಿಸ್ ಕ್ವಶನ್. ಅವ್ರಿಗೆ ತಲುಪತ್ತೋ ಬಿಡುತ್ತೋ, ಐ ಡೋಂಟ್ ಕೇರ್ ಅಬೌಟ್ ಇಟ್. ಈ ಖಮೇನಿ ಎಂಬ ಸರ್ವಾಧಿಕಾರಿ ಕೊಟ್ಟಂತಹ ಕಿರುಕುಳಗಳು ಮತ್ತು ಕಾಟಕ್ಕೆ ಸದಾಕಾಲ ಮುಖವೂ ಕಾಣಿಸದಂತೆ ಕಣ್ಣನ್ನು ಮಾತ್ರ ಬಿಟ್ಕೊಂಡು ಓಡಾಡುವಂತಹ ಮುಸ್ಲಿಂ ಹೆಣ್ಣು ಮಕ್ಕಳು ಇರಾನ್ನಂತ ಮೂಲಭೂತವಾದಿ ದೇಶದಲ್ಲಿ, ಇರಾನ್ನಂತ ಖಮೇನಿ ಅಂತ ರಕ್ಕಸ ಇದ್ದಂತಹ ದೇಶದಲ್ಲಿ ಹಾಗಾದ್ರೆ ಇದಕ್ಕೇನಂತೀರ ಒಂಚೂರು ಹೇಳ್ಬೇಕು ನೀವು. ಹಾಗಾದ್ರೆ ತಮ್ಮ ಕೂದಲನ್ನ ರಸ್ತೆಯಲ್ಲಿ ಬಂದು ಕತ್ತರಿಸಿ ಅವನ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂದಾಗ ತಾವು ಹಾಕಿದ್ದಂತಹ ಅದ್ಯಾವುದೋ ಹಿಜಾಬು ಮತ್ತೆ ಅದ್ಯಾವುದೋ ಇದು ಬುರ್ಕಾನ ತೆಗೆದು ಬೆಂಕಿಗೆ ಹಾಕ್ತೀವಿ ಅವನ ವಿರುದ್ಧ. ಡೆತ್ ಟು ಖಮೇನಿ, ಡೆತ್ ಟು ಡಿಕ್ಟೇಟರ್ ಅಂತ ಕೂಗಿ ಗುಂಡಿಗೆ ಎದೆ ಕೊಟ್ಟು ನಿಂತಾಗ ಆ ಹೆಂಗಸರ ಪರ ನಿಲ್ಲಬೇಕು ಅಂತ ನೈತಿಕತೆ ನಿಮ್ಗೆ ಚುಚ್ಚಲಿಲ್ವೇ? ಎಣ್ಣ ನೀನು ಹೆಣ್ಣಿಗೆ ಸ್ವಲ್ಪನಾದ್ರೂ ನಾಚಿಕೆ ಇರ್ಬೇಕು ಗೊತ್ತಾ? ಏನ ಸ್ವಲ್ಪನಾದ್ರೂ ನಾಚಿಕೆ ಇರ್ಬೇಕು. ಅವತ್ತು ಚುಚ್ಚಲಿಲ್ಲ, ಅವತ್ತು ನಿಮಗೆ ನೈತಿಕತೆ. ಮೊನ್ನೆ ಇದೇ ದೇಶದ ಜನ ಬದುಕಕ್ಕಾಗ್ತಾ ಇಲ್ಲ, ಬ್ರೆಡ್ ಖರೀದಿ ಮಾಡಕ್ಕಾಗ್ತಿಲ್ಲ ನಮ್ಮ ಕೈಯಲ್ಲಿ ಅಂತಂದ್ಬಿಟ್ಟು ಪ್ರತಿಭಟನೆಗೆ ಇಳಿದಾಗ IRGC ಮೂಲಕ, ವಿಚ್ ಇಸ್ ಇರಾನಿಯನ್ ರೆವಲ್ಯೂಷನರಿ ಗಾರ್ಡ್ಸ್ ಮೂಲಕ ಸಾವಿರಾರು ಜನರನ್ನ ರಸ್ತೆನಲ್ಲೆಲ್ಲ ಮಲಗಿಸಿದ್ರಲ್ಲ, ಬಾಡಿಗಳನ್ನ ಹೊಡೆದು ಬಿಸಾಕದ್ನಲ್ಲ ಅವನು ಖಮೇನಿ ಹೊಡೆದಾಕದ್ರಲ್ಲಪ್ಪ. ಆಗ ನಿಮಗೆ ನೈತಿಕತೆ ಬರಲಿಲ್ವಾ? ಅದಕ್ಕೆ ದಯವಿಟ್ಟು ಯಾರಿಗೂ ಹೇಳ್ಬೇಡಿ. ಖಮೇನಿ ಸಾವು ಮಾತ್ರ ನೈತಿಕತೆ ವಿಚಾರ. ಖಮೇನಿ ಸಾವನ್ನ ಖಂಡಿಸಬೇಕು ಅನ್ನುವಾಗ ಮಾತ್ರ ಅಪ್ಪ, ಅಮ್ಮ ಮತ್ತು ಮಗನಿಗೆ ನೈತಿಕತೆ ಬಂದ್ಬಿಡ್ತಾ? ಯಾಕೆ? ವೈ? ಯಾರು ಉತ್ತರ ಕೊಡ್ಬೇಕು ಇದಕ್ಕೆ ಕಾಂಗ್ರೆಸ್ ಅಲ್ಲಿ. ಸುಮ್ಮನೆ ಬುರುಡೆ ಬಿಡೋದಲ್ಲ ಕೂತ್ಕೊಂಡು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಅಲ್ಲ. ಗಡಾಫಿ ಹತ್ಯೆ ಆದಾಗ ನೈತಿಕತೆ ಬರಲಿಲ್ವಾ? ಯಾಕೆ ಎಲ್ಲ ಮಾತಾಡಲ್ಲ? ಶೇಖ್ ಹಸೀನಾ ಯಾವುದೇ ರೂಪ ಇರಬಹುದು, ಯೂನುಸ್ ಎಂಬ ಮತಾಂಧ ಕಿತ್ತು ಬಿಸಾಕದ್ನಲ್ಲ ಬೇರೆಯವರ ಪಿತೂರಿಯಿಂದ. ಯಾಕೆ? ಬಾಯಿ ಸತ್ತೋಗಿತ್ತಾಗ. ಮುಸ್ಲಿಮರ ವೋಟ್ ಬೇಕು ಅಂದ್ರೆ ನಮ್ಗೆ ಮುಸ್ಲಿಮರ ವೋಟ್ ಬೇಕು ಅಂತ ಹೇಳ್ಕೊಳ್ಳಿ. ಪಾಪ ಅವ್ರು ನಿಮಗೆ ಕೊಡ್ತಾರೆ, ಅವ್ರಿಗೆ ಬೇರೆ ದಾರಿ ಇಲ್ಲ ಅಂತ ನಾನಾಗ್ಲೇ ಹೇಳಿದೆ. ಹಾ, ಸುಮ್ಮನೆ ಬಂದು ಬುರುಡೆ ಬಿಡೋದಲ್ಲ ಇಲ್ಲಿ ಕೂತ್ಕೊಂಡು. ಹಾ, ಎಸ್.